ಯಾರು ಯುದ್ಧವನ್ನು ನಿಲ್ಲಿಸಿದ್ದು, ಯಾರಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು, ಯಾರ ಪಾತ್ರ ಇದರಲ್ಲಿ ಮುಖ್ಯವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೀಸ್ ಫೈರ್ ಅಸಲಿ ಸೂತ್ರಧಾರಿ ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಈ ಕದನ ವಿರಾಮದ ಹಿಂದೆ ಇರುವಂತದ್ದು ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಚೀನಾ ಕಟ್ಟಿದ ಆಟಕ್ಕೆ ಪಾತ್ರಧಾರಿಯಾಗಿದ್ದು ಮಾತ್ರ ಈ ಪಾಕಿಸ್ತಾನ್. ಅಸಲಿಗೆ ಚೀನಾ ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಮರೆಯಲ್ಲೇ ನಿಂತು ತಂತ್ರ ಹೂಡಿದ್ದು ಬೀಜಿಂಗ್ನ ಬಾಸ್. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬ್ರೇಕ್ ಹಾಕಿದ್ದು ಚೀನಾ. ಪಾಕಿಸ್ತಾನ್ ಈಗ ತನ್ನ ಭುಜವನ್ನ ತಾನೇ ತಡ್ಕೊಳ್ತಾ ಇರುವಂಥದ್ದು. ನಾವು ಯುದ್ಧವನ್ನ ನಿಲ್ಲಿಸಿದ್ವಿ, ಆದರೆ ಅಸಲಿಯತ್ತು ಯುದ್ಧವನ್ನ ನಿಲ್ಲಿಸಿದ್ದು ಉಭಯ ದೇಶಗಳಿಗೆ ಒತ್ತಡ ಹಾಕಿದ್ದು ಚೀನಾ. ಈ ಕಡೆ ಅಮೆರಿಕಾಗೆ, ಈ ಕಡೆ ಇರಾನ್ಗೆ. ಕದನ ವಿರಾಮದ ರೂವಾರಿ ಚೀನಾ ಅಂತ ಸ್ವತಃ ಟ್ರಂಪ್ ಕೂಡ ಹೇಳಿದರು. ಇರಾನ್ ಆಡಳಿತವನ್ನ ಸಂಧಾನಕ್ಕೆ ಒಪ್ಪಿಸಿದ್ದೇ ಈ ಚೀನಾ. ಈ ಕಡೆ ಇರಾನನ್ನು ಕೂಡ ಒಪ್ಪಿಸ್ತು, ಮಾತುಕತೆ ಸಂಧಾನಕ್ಕೆ ನೀವು ಒಪ್ಪಲೇಬೇಕು ಅಂತ ಹೇಳಿ. ಈ ಕಡೆ ಅಮೆರಿಕಾದ ಮೇಲೆಯೂ ಕೂಡ ಒತ್ತಡ ಹೇರುವಂತ ಕೆಲಸ ಆಯಿತು. ಅದನ್ನು ಸ್ವತಃ ವೈಟ್ ಹೌಸ್ ಒಪ್ಕೊಂತು. ಚೀನಾ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದಕ್ಕೆ, ಚೀನಾ ಹೇಳ್ತಾ ಇರೋದಕ್ಕೆ ನಾವು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಷ್ಟೇ ಅಲ್ಲ, ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಇದರ ಮೇಲೆಯೂ ಕೂಡ ಬೀಜಿಂಗ್ ಒತ್ತಡವನ್ನು ಹಾಕಿದೆ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ್ದು ಇದೇ ಚೀನಾ. ಚೀನಾ ಮಾತುಕತೆಗಳಿಗೆ ಕೊನೆಗೂ ಖಮೇನಿ ಪಡೆ ಮಣಿದಿದೆ. ಅಲ್ಲಿಗೆ ಚೀನಾ ಇದರೆಲ್ಲರ ಕ್ರೆಡಿಟ್ ಅನ್ನು ತಗೋಬಹುದು. ಚೀನಾ ಕದನ ವಿರಾಮದ ಬಗ್ಗೆ ಇಲ್ಲಿಯವರೆಗೂ ಕೂಡ ತುಟಿ ಪಿಟಕ್ಕಂದಿಲ್ಲ ಆಫಿಷಿಯಲಿ. ಆದರೆ ಸ್ವತಃ ಟ್ರಂಪ್ ಒಪ್ಕೊಂಡಿರೋದೇನು ಅಂತಂದ್ರೆ ಚೀನಾ ಬಂದಿದ್ದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ. ಈ ಕಡೆ ಇರಾನ್ ಕೂಡ ಈ ಮಧ್ಯಸ್ಥಿಕೆಯನ್ನ ಒಪ್ಕೊಂಡಿರೋದು. ಯಾರು ಯುದ್ಧವನ್ನ ನಿಲ್ಲಿಸಿದ್ದು, ಯಾರಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು, ಯಾರ ಪಾತ್ರ ಇದರಲ್ಲಿ ಮುಖ್ಯವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೀಸ್ ಫೈರ್ ಅಸಲಿ ಸೂತ್ರಧಾರಿ ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಈ ಕದನ ವಿರಾಮದ ಹಿಂದೆ ಇರುವಂತದ್ದು ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಚೀನಾ ಕಟ್ಟಿದ ಆಟಕ್ಕೆ ಪಾತ್ರಧಾರಿಯಾಗಿದ್ದು ಮಾತ್ರ ಈ ಪಾಕಿಸ್ತಾನ್. ಅಸಲಿಗೆ ಚೀನಾ ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಮರೆಯಲ್ಲೇ ನಿಂತು ತಂತ್ರ ಹೂಡಿದ್ದು ಬೀಜಿಂಗ್ನ ಬಾಸ್. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬ್ರೇಕ್ ಹಾಕಿದ್ದು ಚೀನಾ. ಪಾಕಿಸ್ತಾನ್ ಈಗ ತನ್ನ ಭುಜವನ್ನ ತಾನೇ ತಡ್ಕೊಳ್ತಾ ಇರುವಂಥದ್ದು. ನಾವು ಯುದ್ಧವನ್ನ ನಿಲ್ಲಿಸಿದ್ವಿ, ಆದರೆ ಅಸಲಿಯತ್ತು ಯುದ್ಧವನ್ನ ನಿಲ್ಲಿಸಿದ್ದು ಉಭಯ ದೇಶಗಳಿಗೆ ಒತ್ತಡ ಹಾಕಿದ್ದು ಚೀನಾ. ಈ ಕಡೆ ಅಮೆರಿಕಾಗೆ, ಈ ಕಡೆ ಇರಾನ್ಗೆ. ಕದನ ವಿರಾಮದ ರೂವಾರಿ ಚೀನಾ ಅಂತ ಸ್ವತಃ ಟ್ರಂಪ್ ಕೂಡ ಹೇಳಿದರು. ಇರಾನ್ ಆಡಳಿತವನ್ನ ಸಂಧಾನಕ್ಕೆ ಒಪ್ಪಿಸಿದ್ದೇ ಈ ಚೀನಾ. ಈ ಕಡೆ ಇರಾನನ್ನು ಕೂಡ ಒಪ್ಪಿಸ್ತು, ಮಾತುಕತೆ ಸಂಧಾನಕ್ಕೆ ನೀವು ಒಪ್ಪಲೇಬೇಕು ಅಂತ ಹೇಳಿ. ಈ ಕಡೆ ಅಮೆರಿಕಾದ ಮೇಲೆಯೂ ಕೂಡ ಒತ್ತಡ ಹೇರುವಂತ ಕೆಲಸ ಆಯಿತು. ಅದನ್ನು ಸ್ವತಃ ವೈಟ್ ಹೌಸ್ ಒಪ್ಕೊಂತು. ಚೀನಾ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದಕ್ಕೆ, ಚೀನಾ ಹೇಳ್ತಾ ಇರೋದಕ್ಕೆ ನಾವು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಷ್ಟೇ ಅಲ್ಲ, ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಇದರ ಮೇಲೆಯೂ ಕೂಡ ಬೀಜಿಂಗ್ ಒತ್ತಡವನ್ನು ಹಾಕಿದೆ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ್ದು ಇದೇ ಚೀನಾ. ಚೀನಾ ಮಾತುಕತೆಗಳಿಗೆ ಕೊನೆಗೂ ಖಮೇನಿ ಪಡೆ ಮಣಿದಿದೆ. ಅಲ್ಲಿಗೆ ಚೀನಾ ಇದರೆಲ್ಲರ ಕ್ರೆಡಿಟ್ ಅನ್ನು ತಗೋಬಹುದು. ಚೀನಾ ಕದನ ವಿರಾಮದ ಬಗ್ಗೆ ಇಲ್ಲಿಯವರೆಗೂ ಕೂಡ ತುಟಿ ಪಿಟಕ್ಕಂದಿಲ್ಲ ಆಫಿಷಿಯಲಿ. ಆದರೆ ಸ್ವತಃ ಟ್ರಂಪ್ ಒಪ್ಕೊಂಡಿರೋದೇನು ಅಂತಂದ್ರೆ ಚೀನಾ ಬಂದಿದ್ದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ. ಈ ಕಡೆ ಇರಾನ್ ಕೂಡ ಈ ಮಧ್ಯಸ್ಥಿಕೆಯನ್ನ ಒಪ್ಕೊಂಡಿರೋದು. ಯಾರು ಯುದ್ಧವನ್ನ ನಿಲ್ಲಿಸಿದ್ದು, ಯಾರಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು, ಯಾರ ಪಾತ್ರ ಇದರಲ್ಲಿ ಮುಖ್ಯವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೀಸ್ ಫೈರ್ ಅಸಲಿ ಸೂತ್ರಧಾರಿ ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಈ ಕದನ ವಿರಾಮದ ಹಿಂದೆ ಇರುವಂತದ್ದು ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಚೀನಾ ಕಟ್ಟಿದ ಆಟಕ್ಕೆ ಪಾತ್ರಧಾರಿಯಾಗಿದ್ದು ಮಾತ್ರ ಈ ಪಾಕಿಸ್ತಾನ್. ಅಸಲಿಗೆ ಚೀನಾ ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಮರೆಯಲ್ಲೇ ನಿಂತು ತಂತ್ರ ಹೂಡಿದ್ದು ಬೀಜಿಂಗ್ನ ಬಾಸ್. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬ್ರೇಕ್ ಹಾಕಿದ್ದು ಚೀನಾ.
ಪಾಕಿಸ್ತಾನ್ ಈಗ ತನ್ನ ಭುಜವನ್ನು ತಾನೇ ತಡ್ಕೊಳ್ತಾ ಇರುವಂಥದ್ದು. ನಾವು ಯುದ್ಧವನ್ನು ನಿಲ್ಲಿಸಿದ್ವಿ, ಆದರೆ ಅಸಲಿಯತ್ತು ಯುದ್ಧವನ್ನು ನಿಲ್ಲಿಸಿದ್ದು ಉಭಯ ದೇಶಗಳಿಗೆ ಒತ್ತಡ ಹಾಕಿದ್ದು ಚೀನಾ. ಈ ಕಡೆ ಅಮೆರಿಕಾಗೆ, ಈ ಕಡೆ ಇರಾನ್ಗೆ. ಕದನ ವಿರಾಮದ ರೂವಾರಿ ಚೀನಾ ಅಂತ ಸ್ವತಃ ಟ್ರಂಪ್ ಕೂಡ ಹೇಳಿದರು. ಇರಾನ್ ಆಡಳಿತವನ್ನ ಸಂಧಾನಕ್ಕೆ ಒಪ್ಪಿಸಿದ್ದೇ ಈ ಚೀನಾ. ಈ ಕಡೆ ಇರಾನನ್ನು ಕೂಡ ಒಪ್ಪಿಸ್ತು, ಮಾತುಕತೆ ಸಂಧಾನಕ್ಕೆ ನೀವು ಒಪ್ಪಲೇಬೇಕು ಅಂತ ಹೇಳಿ. ಈ ಕಡೆ ಅಮೆರಿಕಾದ ಮೇಲೆಯೂ ಕೂಡ ಒತ್ತಡ ಹೇರುವಂತ ಕೆಲಸ ಆಯಿತು. ಅದನ್ನು ಸ್ವತಃ ವೈಟ್ ಹೌಸ್ ಒಪ್ಕೊಂತು. ಚೀನಾ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದಕ್ಕೆ, ಚೀನಾ ಹೇಳ್ತಾ ಇರೋದಕ್ಕೆ ನಾವು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಷ್ಟೇ ಅಲ್ಲ, ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಇದರ ಮೇಲೆಯೂ ಕೂಡ ಬೀಜಿಂಗ್ ಒತ್ತಡವನ್ನು ಹಾಕಿದೆ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ್ದು ಇದೇ ಚೀನಾ. ಚೀನಾ ಮಾತುಕತೆಗಳಿಗೆ ಕೊನೆಗೂ ಖಮೇನಿ ಪಡೆ ಮಣಿದಿದೆ. ಅಲ್ಲಿಗೆ ಚೀನಾ ಇದರೆಲ್ಲರ ಕ್ರೆಡಿಟ್ ಅನ್ನು ತಗೋಬಹುದು. ಚೀನಾ ಕದನ ವಿರಾಮದ ಬಗ್ಗೆ ಇಲ್ಲಿಯವರೆಗೂ ಕೂಡ ತುಟಿ ಪಿಟಕ್ಕಂದಿಲ್ಲ ಆಫಿಷಿಯಲಿ. ಆದರೆ ಸ್ವತಃ ಟ್ರಂಪ್ ಒಪ್ಕೊಂಡಿರೋದು ಏನು ಅಂತಂದ್ರೆ, ಚೀನಾ ಬಂದಿದ್ದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ. ಈ ಕಡೆ ಇರಾನ್ ಕೂಡ ಈ ಮಧ್ಯಸ್ಥಿಕೆಯನ್ನ ಒಪ್ಕೊಂಡಿರೋದು. ಯಾರು ಯುದ್ಧವನ್ನು ನಿಲ್ಲಿಸಿದ್ದು, ಯಾರಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು, ಯಾರ ಪಾತ್ರ ಇದರಲ್ಲಿ ಮುಖ್ಯವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೀಸ್ ಫೈರ್ ಅಸಲಿ ಸೂತ್ರಧಾರಿ ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಈ ಕದನ ವಿರಾಮದ ಹಿಂದೆ ಇರುವಂತದ್ದು ಪಾಕಿಸ್ತಾನ್ ಅಲ್ಲವೇ ಅಲ್ಲ. ಚೀನಾ ಕಟ್ಟಿದ ಆಟಕ್ಕೆ ಪಾತ್ರಧಾರಿಯಾಗಿದ್ದು ಮಾತ್ರ ಈ ಪಾಕಿಸ್ತಾನ್. ಅಸಲಿಗೆ ಚೀನಾ ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಮರೆಯಲ್ಲೇ ನಿಂತು ತಂತ್ರ ಹೂಡಿದ್ದು ಬೀಜಿಂಗ್ನ ಬಾಸ್. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬ್ರೇಕ್ ಹಾಕಿದ್ದು ಚೀನಾ. ಪಾಕಿಸ್ತಾನ್ ಈಗ ತನ್ನ ಭುಜವನ್ನು ತಾನೇ ತಡ್ಕೊಳ್ತಾ ಇರುವಂಥದ್ದು. ನಾವು ಯುದ್ಧವನ್ನು ನಿಲ್ಲಿಸಿದ್ವಿ, ಆದರೆ ಅಸಲಿಯತ್ತು ಯುದ್ಧವನ್ನು ನಿಲ್ಲಿಸಿದ್ದು ಉಭಯ ದೇಶಗಳಿಗೆ ಒತ್ತಡ ಹಾಕಿದ್ದು ಚೀನಾ. ಈ ಕಡೆ ಅಮೆರಿಕಾಗೆ, ಈ ಕಡೆ ಇರಾನ್ಗೆ. ಕದನ ವಿರಾಮದ ರೂವಾರಿ ಚೀನಾ ಅಂತ ಸ್ವತಃ ಟ್ರಂಪ್ ಕೂಡ ಹೇಳಿದರು. ಇರಾನ್ ಆಡಳಿತವನ್ನ ಸಂಧಾನಕ್ಕೆ ಒಪ್ಪಿಸಿದ್ದೇ ಈ ಚೀನಾ. ಈ ಕಡೆ ಇರಾನನ್ನು ಕೂಡ ಒಪ್ಪಿಸ್ತು, ಮಾತುಕತೆ ಸಂಧಾನಕ್ಕೆ ನೀವು ಒಪ್ಪಲೇಬೇಕು ಅಂತ ಹೇಳಿ. ಈ ಕಡೆ ಅಮೆರಿಕಾದ ಮೇಲೆಯೂ ಕೂಡ ಒತ್ತಡ ಹೇರುವಂತ ಕೆಲಸ ಆಯಿತು. ಅದನ್ನು ಸ್ವತಃ ವೈಟ್ ಹೌಸ್ ಒಪ್ಕೊಂತು. ಚೀನಾ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದಕ್ಕೆ, ಚೀನಾ ಹೇಳ್ತಾ ಇರೋದಕ್ಕೆ ನಾವು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಷ್ಟೇ ಅಲ್ಲ, ಪಾಕಿಸ್ತಾನ್, ಟರ್ಕಿ, ಈಜಿಪ್ಟ್ ಇದರ ಮೇಲೆಯೂ ಕೂಡ ಬೀಜಿಂಗ್ ಒತ್ತಡವನ್ನು ಹಾಕಿದೆ. ಟೆಹರಾನ್ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿದ್ದು ಇದೇ ಚೀನಾ. ಚೀನಾ ಮಾತುಕತೆಗಳಿಗೆ ಕೊನೆಗೂ ಖಮೇನಿ ಪಡೆ ಮಣಿದಿದೆ. ಅಲ್ಲಿಗೆ ಚೀನಾ ಇದರೆಲ್ಲರ ಕ್ರೆಡಿಟ್ ಅನ್ನು ತಗೋಬಹುದು. ಚೀನಾ ಕದನ ವಿರಾಮದ ಬಗ್ಗೆ ಇಲ್ಲಿಯವರೆಗೂ ಕೂಡ ತುಟಿ ಪಿಟಕ್ಕಂದಿಲ್ಲ ಆಫಿಷಿಯಲಿ. ಆದರೆ ಸ್ವತಃ ಟ್ರಂಪ್ ಒಪ್ಕೊಂಡಿರೋದು ಏನು ಅಂತಂದ್ರೆ, ಚೀನಾ ಬಂದಿದ್ದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ. ಈ ಕಡೆ ಇರಾನ್ ಕೂಡ ಈ ಮಧ್ಯಸ್ಥಿಕೆಯನ್ನ ಒಪ್ಕೊಂಡಿರೋದು. ಚಿಕ್ಕ